ಜನ್ಮ ನೀಡಿದ ಬ್ರಹ್ಮ. ಗೆಳೆಯ ಎಂದರೆ ಅದಕ್ಕೂ ಹತ್ತಿರ. ಪ್ರಿಯಕರನ ಜೊತೆ ಮದುವೆ ಮಾಡಿಕೊಂಡಿದ್ದಕ್ಕೆ ಕುಟುಂಬಸ್ಥರಿಂದ ಜೀವ ಭಯವಿದೆ ಅಂತ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಮೆಟ್ಟಿಲೇರಿ ರಕ್ಷಣೆ ಕೋರಿದ್ದ ನವಜೋಡಿಗಳ ಪ್ರಕರಣ ತಿರುವು ಪಡೆದುಕೊಂಡಿದ್ದು, ಯುವತಿಗೆ ಈಗಾಗಲೇ ಮೊದಲ ಮದುವೆ ಆಗಿರುವ ವಿಚಾರ ಬಹಿರಂಗವಾಗಿದೆ. ಆದರೆ ಮದುವೆ ಒತ್ತಾಯವಾಗಿ ಮಾಡಲಾಗಿದೆ, ನನಗೆ ಮದುವೆ ಆಗಿದ್ದೇ ಗೊತ್ತಿಲ್ಲ ಅಂತ ಯುವತಿ ಹೇಳುತ್ತಿದ್ದಾಳೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಕುಟುಂಬಸ್ಥರಿಂದ ಜೀವ ಭಯ ಅಂದಿದ್ದ ಜೋಡಿ, ಮೊದಲ ಮದುವೆ ಆಗಿದ್ದೇ ಗೊತ್ತಿಲ್ಲ ಅಂತಿರೋ ಯುವತಿ, ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದೇವೆ, ಜೊತೆಗೆ ಇರ್ತೇವೆ ಅಂತಿರೋ ಈ ಜೋಡಿ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಕೌಡಗಾಂವ್ ಗ್ರಾಮದ ಲೋಕೇಶ್ ಹಾಗೂ ಭಾಲ್ಕಿ ತಾಲೂಕಿನ ಕುರ್ನಳ್ಳಿ ಗ್ರಾಮದ ನಿರ್ಮಲಾ ಪರಸ್ಪರ ಪ್ರೀತಿಸಿದ್ದಾರೆ. ಬಳಿಕ ಅಕ್ಟೋಬರ್ 23ರಂದು ಮದುವೆಯಾಗಿ ಡಿಸೆಂಬರ್ 18ರಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆಯನ್ನ ಮಾಡಿಕೊಂಡಿದ್ದಾರೆ. ಬಳಿಕ ಹೈದರಾಬಾದ್ನಲ್ಲಿದ್ದು ಜೀವನ ನಡೆಸಲು ಮುಂದಾಗಿದ್ದಾರೆ. ಆದರೆ ಯುವತಿ ಕುಟುಂಬಸ್ಥರು ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆಯಲ್ಲಿ ನೀಡಿದ ನಾಪತ್ತೆ ಪ್ರಕರಣ ಸಂಬಂಧ ಯುವತಿಯನ್ನ ಠಾಣೆಗೆ ಕರೆಸಿ ವಿಚಾರಣೆ ಮಾಡಿದಾಗ ಪರಸ್ಪರ ಒಪ್ಪಿ ಮದುವೆ ಮಾಡಿಕೊಂಡಿದ್ದೇವೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಯುವತಿಗೆ ಈಗಾಗಲೇ ನಿತೇಶ್ ಎಂಬುವರ ಜೊತೆ ಮದುವೆಯಾಗಿದೆ ಎಂಬ ಮಾಹಿತಿ ಬಹಿರಂಗವಾಗಿದ್ದು, ಫೋಟೋಗಳು ಕೂಡ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಆದರೆ ಮೊದಲ ಮದುವೆ ವಿಷಯವನ್ನ ನವಜೋಡಿಗಳಾದ ಲೋಕೇಶ್ ಹಾಗೂ ನಿರ್ಮಲಾ ತಿರಸ್ಕರಿಸಿದ್ದು, ನನಗೆ ಯಾವುದೇ ಮದುವೆಯಾಗಿಲ್ಲ, ನಾವು ಯಾವುದೇ ಹಣ ಬಂಗಾರ ಏನೂ ತೆಗೆದುಕೊಂಡು ಹೋಗಿಲ್ಲ, ಒಡವೆ ಬಂಗಾರವನ್ನ ಯಾರು ತೆಗೆದುಕೊಂಡಿದ್ದಾರೋ ಅವರನ್ನ ಕೇಳಿ, ನಮಗೆ ಏನು ಬೇಡ, ನಮ್ಮಷ್ಟಕ್ಕೆ ನಮ್ಮನ್ನ ಬಿಟ್ರೆ ಸಾಕು, ಉತ್ತಮ ಜೀವನ ಮಾಡ್ತೇವೆ ಅಂತಿದ್ದಾರೆ. ಇನ್ನು ಯುವತಿ ನಾಪತ್ತೆ ಕುರಿತು ಜನವಾಡ ಠಾಣೆಯಲ್ಲಿ ಯುವತಿ ತಂದೆ ನೀಡಿದ ದೂರಿನ ಮೇರೆಗೆ ವಿಚಾರಣೆ ನಡೆಸಿದಾಗ ನಿರ್ಮಲಾ ಹಾಗೂ ಲೋಕೇಶ್ನ ಠಾಣೆಗೆ ಕರೆಸಿ ವಿಚಾರಿಸಿದಾಗ ಪರಸ್ಪರ ಒಪ್ಪಿ ಮದುವೆ ಮಾಡಿಕೊಂಡಿದ್ದೇವೆ ಅಂತ ತಿಳಿಸಿದ್ದಾರೆ. ಆದರೆ ಬಳಿಕ ಯುವತಿಯನ್ನ ಮೊದಲೇ ಮದುವೆಯಾಗಿದ್ದಾಗಿ ಹೇಳುತ್ತಿರುವ ನಿತೇಶ್ ಎಂಬಾತ ಪುನಃ ದೂರು ನೀಡಲು ಮುಂದಾಗಿದ್ದು, ದೂರಿನ ಮೇರೆಗೆ ಮತ್ತೆ ಲೋಕೇಶ್ ಹಾಗೂ ನಿರ್ಮಲಾಗೆ ಕರೆ ಮಾಡಿ ಠಾಣೆಗೆ ಬರುವಂತೆ ಸೂಚನೆ ನೀಡಿದ್ದಾರೆ. ಆದರೆ ಠಾಣೆಗೆ ತೆರಳದೆ ನಿರ್ಮಲಾ ಹಾಗೂ ಲೋಕೇಶ್ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿ ಮೆಟ್ಟಿಲೇರಿ ರಕ್ಷಣೆ ಕೋರಿದ್ದಾರೆ. ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ನವಜೋಡಿಗಳನ್ನ ವಿಚಾರಣೆ ನಡೆಸಿದಾಗ ಯುವತಿಗೆ ಮೊದಲೇ ಮದುವೆ ಆಗಿರುವ ಕುರಿತು ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಪ್ರಕರಣ ಸತ್ಯಾಸತ್ಯತೆ ಕುರಿತು ತನಿಖೆ ಮಾಡಲಾಗುತ್ತಿದ್ದು, ಎರಡು ಕುಟುಂಬಗಳನ್ನ ಕರೆಸಿ ವಿಚಾರಣೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಒಟ್ಟಲ್ಲಿ ನವಜೋಡಿಗಳು ಪ್ರೀತಿಸಿ ಮದುವೆಯಾಗಿ ಸುಖ ಸಂಸಾರ ನಡೆಸಬೇಕು ಅನ್ನುವಾಗಲೇ ಯುವತಿಯ ಮೊದಲ ಮದುವೆ ವಿಚಾರ ಬೆಳಕಿಗೆ ಬಂದಿದೆ. ಆದರೆ ಮದುವೆ ವಿಚಾರವನ್ನ ಯುವತಿ ತಳ್ಳಿ ಹಾಕಿದ್ದು, ಇದೆಲ್ಲ ನಮ್ಮ ಕುಟುಂಬಸ್ಥರು ಮಾಡಿದ ಕಿತಾಪತಿ ಅಂತ ವಾದಿಸುತ್ತಿದ್ದಾಳೆ. ನನ್ನ ಹೆಸರು ಲೋಕೇಶ್, ನಮ್ಮೂರು ಕೌಡ್ಗೈ. ನಾವು ತುಜಾಪುರ ನಡ್ಕೊತ ಹೋಗಿನ ಹುಡುಗಿ ಸಿಕ್ಕಿವಿ. ನಾವು ಹುಡುಗಿ ನಂಬರ್ ಕೇಳೋ ಹುಡುಗಿ ನಂಬರ್ ಕೊಟ್ಟಿನಿ. ಹುಡುಗಿ ದಿನ ಫೋನ್ ಮಾಡ್ತಿದ್ದೆವು. ನಾವಿಬ್ಬರು ಇಷ್ಟದಿಂದ ಮದುವೆ ಮಾಡ್ಕೊಂಡಿದ್ದೆವು. ಡೈಲಿ ಯಾವ್ಯಾವ ಕಲ್ತಿ ಹತ್ತೈತೋ ಹೋಗ್ತಿದ್ದೆವು, ಹೊರಗೆ ತಿರುಗ್ತಿದ್ದೆವು, ಬರ್ತಿದ್ದೆವು. 3 ತಿಂಗಳಾಯಿತು. ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡಿನಿ, ಗುಡಾಗಿ ಭೀ ಮಾಡ್ಕೊಂಡಿನಿ. ಆದ್ರೆ ಈಗ ಏನಾಗ್ಯದ ಅಂದ್ರೆ ಅವ್ರ ಮಮ್ಮಿ ಪಪ್ಪ ಏನು ಮಾಡ್ತಾರೆ, ಕೇಸ್ ಕೊಟ್ಟಾರ ಹೋಗಿ. ಅವ್ರ ಮಮ್ಮಿ ಪಪ್ಪ ಕಂಪ್ಲೇಂಟ್ ಕೊಟ್ಟಾರ ಹೋಗಿ ಪೊಲೀಸ್ ಸ್ಟೇಷನ್ದಾಗ. ಅದು ನಾವು ಮದುವೆ ಮಾಡ್ಕೊಂಡು ಹೈದ್ರಾಬಾದ್ ಹೋಗಿನಿ. ಹೈದ್ರಾಬಾದಾಗ ಹೋಗಿ ಡ್ಯೂಟಿ ಮಾಡತ್ತೀನಿ. ನಾನು ಡ್ರೈವಿಂಗ್ ಮಾಡ್ತೀನಿ ಹೈದ್ರಾಬಾದಾಗ. ಹುಡುಗಿ ಗರೀಬ್ ಹೇಳಂತ ಹೋಯ್ತೀನಿ. ಹುಡುಗಿಗೆ ಮನೆ ಕಷ್ಟ ಅದ ಅಂತಂದ್ರೆ ಹೇಳಿದಳು, ನಮ್ಮ ಮನೆಗೆ ಹಿಂಗೆ ಟಾರ್ಚರ್ ಕೊಡ್ಲತ್ತಾರ, ಅದು ಮಾಡತ್ತಾರ ಅಂದ್ರೆ ಹುಡುಗಿ ಕರ್ಕೊಂಡು ಹೋಗಿನಿ. ಮದುವೆ ಮಾಡ್ಕೊಂಡು ಹೈದ್ರಾಬಾದ್ ನಾ ಡ್ಯೂಟಿ ಮಾಡತ್ತೀನಿ, ಒಬ್ಬ ದುಡಿತೀನಿ ನಾನು. ಆದ್ರೆ ಈಗ ಏನಾಗ್ಯದ, ಅವ್ರ ಮಮ್ಮಿ ಪಪ್ಪ ಏನಲ್ಲತ್ತಾರ, ಫೋನ್ ಮಾಡಿ ಆಕಿನ ಹುಡುಗಿಗೆ ಮದುವೆ ಆಗ್ಯದ, ಪೈಲೆ ಯಾರೋ ಹುಡುಗ ಅವರು ನೆಂಟ್ರದ ಹನಂತ ಮದುವೆ ಆಗ್ಯದ ಅಂತಂದ್ರೆ ನಾ ಹುಡುಗಿ ಕೇಳೀನಿ, ನಿನ್ನ ಮದುವೆ ಆಗ್ಯದಂತಲ್ಲ ಅಂತೂ ಕಂಪ್ಲೇಂಟ್ ಕೊಟ್ಟಾರ ಅಂದ್ರೆ ನಾನು ಮದುವೆ ಆಗಿಲ್ಲ, ಅವು ಯಾರೋ ನನಗೆ ಗೊತ್ತಿಲ್ಲ, ನಾ ಅವ್ನಿಗೆ ಪುನಃನೇ ಹೇಳಲ್ಲ, ಅವ್ನ ವಯಸ್ಸು ತೋಲದ, ಅವ್ನು ನನ್ನ ನೆಂಟ್ರದಾಗ ರಿಲೇಷನ್ದಾಗ ಆಯ್ತಾನ ಊಟೆ ಅಂತ ಹೇಳ. ಹುಡುಗಿರ ಮದುವೆ ಆಗಿಲ್ಲ ಅಂತ ನಾ 2-3 ಪೈಕಿ ಕೇಳೀನಿ. ಆಕಿ ಹುಡುಗಿ ಇಷ್ಟದಿಂದ ಬಂದಳ, ನಾ ಕರ್ಕೊಂಡು ಹೋಗಿನಿ. ನಿಮ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಅದ? ಎಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲ ಅದ. ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ್. ಈಗ ಪೊಲೀಸರು ಏನಂದಾರ? ಪೊಲೀಸರು ಮತ್ತೆ ಬಂದಾರ. ಹೋಗಿ ಕಂಪ್ಲೇಂಟ್ ಕೊಟ್ಟನಲ್ಲ, ಆಗ ಪೈಲೆ ಹೋಗಿನ ಮೇಲೆ ಹೋಗಿ ಬಂದೆವು. ಪೈಲಕ್ಕೆ ಹೋಗಿ ಬಂದಿನಾಗ ಎಲ್ಲ ಹುಡುಗಿ ನಮ್ಮ ಕಡೆ ಹೇಳ ಅಂತಂದ್ರು, ಯಾಕಾಗೋಲ್ವ ಹೋಗ್ರಿ ಅಂತಂದ್ರ. ಹೋಗಿ ಬಂದಿನ ಮತ್ತೆ 2 ದಿವ್ಸಕ್ಕೆ ಮತ್ತೆ ಹುಡುಗ ಬಂದ. ಆಗ ಬಾಂದ್ರು ಬಂದಿಲ್ಲ ಹುಡುಗ. ಅವ ಬಾಂದ್ರು ಬಂದಿಲ್ಲ. ಸಂಜಿತನ ಬರ್ತಂದ್ರೆ ಮುಂಜಾನೆ ಹೋಗಿದ್ದೆವು, ಸಂಜಿತನ ಕೂತು ಬಂದಿದ್ದ ಪೊಲೀಸ್ ಸ್ಟೇಷನ್ದಾಗ. ಅವನಿಗೆ ಹೆಸರು ನಿರ್ಮಲಾ, ಇರೋದು ಕುರ್ನಾಳೆ. ನಮ್ಮ ಹೆಸರು ಮಹಾದೇವ್ ಪಾರ್ವತಿ. ನಮ್ದು ಇಬ್ಬರದು ಲವ್ ಮ್ಯಾರೇಜ್ ಆಗ್ಯದ. ನಾನು ತುಜಾಪುರದಲ್ಲಿ ಭೇಟಿಯಾಗಿ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ದೆವು, ಕೋರ್ಟ್ ಮ್ಯಾರೇಜ್ ಮಾಡ್ಕೊಂಡಿದ್ದೆವು. ಸರ್ಟಿಫಿಕೇಟ್ ಎಲ್ಲ ಅದ ನಮ್ಮಲ್ಲಿ. ಮತ್ತು ಆ ಹುಡುಗು ನನ್ನ ನೆಂಟದಾಗ ಮದುವೆ ಮಾಡ್ತೇನೆ ಅಂತ ನನಗೆ ಕಂಪ್ಲೇಂಟ್ ಕೊಟ್ರ. ಮದುವೆ ಆಗ್ಯದಂತ ಕಂಪ್ಲೇಂಟ್ ಕೊಟ್ರ. ನಮ್ಮ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಭೀ ಕಂಪ್ಲೇಂಟ್ ಕೊಟ್ರ. ಮದುವೆ ಬಂಗಾರ ಕಳ್ದು ಹೋಗ್ಯದಂತ ಕೊಟ್ರ. ಈಗ ಬಾ ಅಂತಂದ್ರೆ ಭೀ ಒಂದ್ಸಲ ಹೋಗಿ ಬಂದಿದ್ದೆವು ಪೊಲೀಸ್ ಸ್ಟೇಷನ್. ಹೋಗಿ ಬಂದ ಮೇಲೆ ಭೀ ಮತ್ತು ಅವ್ರು ಹೋಗಿ ಅಂದಿದ್ಮೇಲೆ ಮತ್ತು ನಾವು ಹೋಗಿ ಹೈದ್ರಾಬಾದಾಗ ಹೋದೆವು.
ಉಳ್ದಿ ಮೇಲೆ ಮತ್ತು ಹಿಂದಿನ ಸರಿ ಅವ್ರು ಎಂದೇನಂದ್ರು ಬಾ ಅಂತಂದ್ರು. ಬಂದಿದೆ ಪೊಲೀಸ್ ಸ್ಟೇಷನ್. ಈಗ ಬಂಗಾರ ಒಯ್ದದ ಅದು ಕುಡು ನೀನೇ ಅಂತ ನನಗೆ ಹರಿಗಿದ್ದಾರೆ ಹಿಂದೆ. ನಾ ಎಲ್ಲಿ ನನ್ನ ಕುಡಿ ಬಂಗಾರು ನನಗೆ. ಬೀದರ್ ಜಿಲ್ಲೆಯ ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯ ಕೊರ್ನಳ್ಳಿ ಅನ್ನುವಂತಹ ಒಂದು ಗ್ರಾಮದ ಒಬ್ಬ ಯುವಕ ಮತ್ತು ಯುವತಿ ಏನಿದೆ ಅವರು ಮದುವೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ತಿಳಿದು ಬಂದಿತ್ತು. ಆದರೆ ಅವರ ತಂದೆ ತಾಯಿ ಏನಂದರೆ ಅವ್ರನ್ನ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರು ಜನವಾಡ ಪೊಲೀಸ್ ಠಾಣೆಯಲ್ಲಿ. ಅದನ್ನು ಏನಂದರೆ ಟ್ರೇಸ್ ಮಾಡಿ ಅವರು ಏನಂದರೆ ಇಲ್ಲ ಸ್ವ ಇಚ್ಛೆಯಿಂದ ಮದುವೆ ಆಗಿದ್ದಾರೆ ಮತ್ತು ಕೋರ್ಟ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಅವರು ತಿಳಿಸಿರ್ತಾರೆ ಪೊಲೀಸರಿಗೆ. ಮುಂದುವರೆದು ಏನಂದರೆ ಏನು ಹುಡುಗಿಯ ಜೊತೆ ಇನ್ನೊಬ್ಬ ಏನಂದರೆ ಮೊದಲೇ ಏನಂದರೆ ಮದುವೆ ಆಗಿತ್ತು ಅನ್ನುವಂಥದ್ದನ್ನು ಪೊಲೀಸ್ ಠಾಣೆಗೆ ತಿಳಿಸಿದ್ದ ಮೇರೆಗೆ ಈ ವಿಷಯವನ್ನು ಏನಂದರೆ ನಾವು ಈಗ ಪರಿಶೀಲನೆ ಮಾಡಲಿಕ್ಕೆ ಕೇಳಿದಾಗ ಅವರು ಮುಂಚೆ ಇನ್ನೊಂದು ಮದುವೆ ಆಗಿತ್ತು ಅನ್ನುವಂಥದ್ದು ಕೆಲವೊಂದು ಫೋಟೋಗ್ರಾಫ್ಗಳನ್ನು ಅವ್ರು ನೀಡಿರ್ತಾರೆ. ಅದನ್ನು ಏನಂದರೆ ಆ ಫ್ಯಾಮಿಲಿಯವ್ರನ್ನ ಕರೆಸಿ ಅದು ಏನಿದೆ ಅನ್ನುವಂಥ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಮುಂದಿನ ಏನಂದರೆ ವಿಷಯಗಳನ್ನು ತಿಳಿಸ್ತಾರೆ.